ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪೂರ್ವ ಮುಂಗಾರು ಮಳೆ ಬರ್ತಾ ಇದೆ. ಇನ್ನೂ ಕೆಲವೆಡೆ ಕುಡಿಯೋ ನೀರಿಲ್ಲದೆ ಜನ ಒದ್ದಾಡುವಂತ ಸ್ಥಿತಿ ಇದೆ. ಕೃಷ್ಣ ಮತ್ತು ಭೀಮಾ ನದಿ ಹರಿಯೋ ಜಿಲ್ಲೆಯಲ್ಲೇ ನೀರಿಗಾಗಿ ಜನ ಒದ್ದಾಡುವಂತ ಸ್ಥಿತಿ. ಯಾದಗಿರಿ ಜಿಲ್ಲೆಯ ವಡಗೇರಾ ತಾಲೂಕಲ್ಲಿ ಕುಡಿಯೋ ನೀರಿಗಾಗಿ ಪರದಾಡ್ತಾ ಇದ್ದಾರೆ ಜನ. ಎರಡು ನದಿಗಳಿದ್ರೂ ವಡಗೇರಾ ತಾಲೂಕಿಗೆ ಜಲಕಂಟಕ ತಪ್ಪಿಲ್ಲ. 15ರಿಂದ 20 ಸಾವಿರ ಜನಸಂಖ್ಯೆ ಇದೆ ವಡಗೇರಾ ಪಟ್ಟಣದಲ್ಲಿ. ಇಡೀ ಪಟ್ಟಣಕ್ಕೆ ಒಂದೇ ಒಂದು ಹ್ಯಾಂಡ್ ಪಂಪ್ ಇದೆ. ಕುಡಿಯೋ ನೀರಿಗಾಗಿ 2 ಕಿಲೋಮೀಟರ್ ನಿತ್ಯ ಅಲೆದಾಡಬೇಕಾದಂಥ ದುಸ್ಥಿತಿ. 4 ಕೋಟಿ ವೆಚ್ಚದಲ್ಲಿ ಜೆಜೆಎಂ ಕಾಮಗಾರಿ ಆದರೂ ಅದರಿಂದ ಯಾವ ಪ್ರಯೋಜನವೂ ಆಗಿಲ್ಲ. ವೃದ್ಧರು, ಮಹಿಳೆಯರು, ಮಕ್ಕಳು ದಿನ ಬೆಳಗಾದರೆ ಪರದಾಡೋ ಪರಿಸ್ಥಿತಿ ಇದೆ. ಜನಪ್ರತಿನಿಧಿಗಳು, ಅಧಿಕಾರಿಗಳು ಇವರ ವಿರುದ್ಧ ಜನ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ, ಒಂದೇ ಒಂದು ಬೋರ್ವೆಲ್ ಇದೆ ಅಲ್ಲಿ ಕುಡಿಯೋ ನೀರಿಗೆ. ಇದನ್ನೇ ನಂಬಿಕೊಂಡು 15ರಿಂದ 20 ಸಾವಿರ ಜನ. ಇದೊಂದೇ ಇರೋದು ಇಡೀ ಊರಿಗೆ. ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪೈಪ್ಲೈನ್ ಹಾಕಿದ್ದಾರೆ, ನೀರು ಬರ್ತಾ ಇಲ್ಲ. ಜೆಜೆಎಂ ಕಾಮಗಾರಿ ನಡೆದಿದೆ, ನೀರಿಲ್ಲ. ಎಲ್ಲೆಲ್ಲೋ ಅಲೆದಾಡಬೇಕು, ಕಿಲೋಮೀಟರ್ ಗಟ್ಟಲೆ ಅಲೆದಾಡಬೇಕು. ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಸ್ಥಳೀಯ ಶಾಸಕರಿಗೆ ತಿಳಿಸಿಕೊಳ್ಳೆಂದರೆ, ಸುಮಾರು ವಡಗೇರಾ ಪಟ್ಟಣ ತಾಲೂಕಾಗಿ ಸುಮಾರು ವರ್ಷಗಳ ಗತಿಸಿದರೂ ಕೂಡ ಕುಡಿ ನೀರನ್ನು ಕೊಡೋಕ್ಕಾಗತಕ್ಕಂಥ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಸ್ಥಳೀಯ ಶಾಸಕರಿಗೆ ಒಂದು ಎಚ್ಚರಿಕೆ ನೇರ ಮಾತು ಹೇಳುತ್ತೇನೆ. ನೀವು ರಾಜಕೀಯ ಯಾಕೆ ಮಾಡ್ತೀರಿ? ರಾಜಕೀಯ ಮಾಡೋಕ್ಕಾದ್ರೆ ಕುಡಿ ನೀರು ವಡಗೇರಾ ಪಟ್ಟಣಕ್ಕೆ ಸುಮಾರು 14-15 ಸಾವಿರದ ಜನಸಂಖ್ಯೆ ಅದ. ಬೆಳಗ್ಗೆ 4 ಗಂಟಲಿದ್ದ 10 ಗಂಟೆ ತನಕ ಬರ್ತಾರೆ. ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 10ವರೆ ತನಕ ಕುಡಿಯೋ ನೀರು ಸಲಾಗಿ 2 ಕಿಲೋಮೀಟ್ರ್ ಅಪ್ ಟು 4 ಕಿಲೋಮೀಟ್ರ್ ಆಗ್ತದೆ. ಜೆಜೆಎಮ್ 4 ಕೋಟಿ ರೂಪಾಯಿ ಆಗ್ಯದ. ಆದರೆ ಜೆಜೆಎಮ್ ಕೇಳೋರು ಯಾರಿಲ್ಲ. ರಾಜಕೀಯ ಪಕ್ಷದ ಜಿಲ್ಲಾಧಿಕಾರಿಗಳು ಇಲ್ಲಿ ನಮ್ಮ ವಡಗೇರಾ ಪಟ್ಟಣದಲ್ಲಿ 4 ಕೋಟಿ ಕಾಮಗಾರಿ ನಡೆದ. ಅದನ್ನು ಯಾವ ರೀತಿ ಕಾಮಗಾರಿ ಆಗ್ಯದ ಇವತ್ತಿಗೂ ಕೂಡ ಇಲ್ಲಿ ಸುಮಾರು ವರ್ಷಗಳಿಂದ ಒಂದು 10-12 ವರ್ಷಗಳಿಂದ ಸಂಪೂರ್ಣ ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ. ಇಲ್ಲಿ ಅನೇಕ ಬಾರಿ ಶಾಸಕರು ಮತ್ತು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಡಳಿತಕ್ಕೆ ಅನೇಕ ಬಾರಿ ಗಮನಕ್ಕೆ ತಂದರೂ ಕೂಡ ಅವರು ಕ್ಯಾರಿ ಅನ್ನುತ್ತಿಲ್ಲ. ಯಾಕಂದರೆ ಇಲ್ಲಿ ಸುಮಾರು ವಡಗೇರಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದೇ ಒಂದು ಕೊಳವೆ ಬಾವಿ ಇದೆ. ಆ ಬಾವಿ ಸಲುವಾಗಿ ಸುಮಾರು ವೃದ್ಧರು ಮತ್ತು ಮಕ್ಕಳು ಮತ್ತು ಅನೇಕ ಸಾರ್ವಜನಿಕರು ತಮ್ಮ ತಮ್ಮ ಕೆಲಸವನ್ನು ಬಿಟ್ಟು ಬೆಳಗ್ಗೆ 4 ಗಂಟೆಯಿಂದ ನೀರು ಹೊರ್ತಕ್ಕಂಥ ಕೆಲಸ ಇಲ್ಲಿ ವಡಗೇರಾ ಪಟ್ಟಣದಲ್ಲಿದೆ. ಯಾಕಂದರೆ ಇಲ್ಲಿ ವಡಗೇರಲಿಂದ ಸರಿಸುಮಾರು 6 ಕಿಲೋಮೀಟರ್ ಅಂತರದಲ್ಲೇ ಒಂದು ಭೀಮಾ ನದಿ ಇದೆ ಮತ್ತು ಈ ಕಡೆ ಹೋದರೆ 8 ಕಿಲೋಮೀಟರ್ದಲ್ಲಿ ಒಂದು ಕೃಷ್ಣ ನದಿ ಇದೆ. ನಮಗೆ ಸಂಪೂರ್ಣ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕಾಗಿತ್ತು. ಆದರೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಮತ್ತು ಅಧಿಕಾರಿಗಳ ನಿಷ್ಕಾಳಜಿತನದಿಂದ ಈ ಭಾಗದ ರೈತರು ನೀರಿಗಾಗಿ ಪರಿತಪಿಸುವಂತಾಗಿದೆ. ಪ್ರತಿ ವರ್ಷಾನುಗಟ್ಟಲೆ ಬರೀ ಬೇಸಿಗೆಯಲ್ಲಿ ಅಷ್ಟೇ ಅಲ್ಲ, ವರ್ಷ ಪೂರ್ತಿವಿಡೀ ನೀರಿನ ಸಮಸ್ಯೆ ಇಲ್ಲಿ ಕಾಡ್ತಾ ಇದೆ. ಅನೇಕ ಬಾರಿ ಶಾಸಕರ ಗಮನಕ್ಕೆ ತಂದಿದ್ದೀವಿ. ನಮ್ಮನ್ನು ಆಳ್ತಕ್ಕಂಥ ಯಾರೇ ಜನಪ್ರತಿನಿಧಿ ಬರಲಿ, ನಿಮ್ಮ ಮೂಲಭೂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.